ಹಾಸನದ ಯಡಿಯೂರು ಗ್ರಾಮದ ಇಂದ್ರಕುಮಾರ್ ಎನ್ನುವರ ಮನೆಯಲ್ಲಿ 2 ಹಾವುಗಳು ಪತ್ತೆಯಾಗಿದ್ದಾವೆ. ತಡರಾತ್ರಿ ಮನೆಯಲ್ಲಿ ನಾಗರ ಹಾವು ಮತ್ತು ಕೊಳಕು ಮಂಡಲ ಹಾವುಗಳು ಪರಸ್ಪರ ಬುಸ್ಕುಡ್ತಾ ಇದ್ವಂತೆ. ಇದನ್ನ ನೋಡಿದ ಮನೆಯವರು ತಕ್ಷಣ ಉರ್ಗತಜ್ಞ ಬಾಬುಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದ ಬಾಬು 2 ಹಾವುಗಳನ್ನು ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ದಾರೆ. ಅದೃಷ್ಟವಶಾತ್ ಘಟನೆಯಲ್ಲಿ ಮನೆಯಲ್ಲಿದ್ದವರಿಗೆ ಏನೂ ಕೂಡ ಆಗಿಲ್ಲ. ನಡು ರಸ್ತೆಯಲ್ಲಿ ಬೀಡಾಡಿ ದನಗಳ ಫೈಟಿಂಗ್ನಿಂದ ಜನ ಹೈರಾಣಾದ ಘಟನೆ ಹಾಸನದ ಕುವೆಂಪು ನಗರದಲ್ಲಿ ನಡೆದಿದೆ. ಜನ ನೀರೆರಚಿದ್ರೂ ಕೂಡ ಕಾಳಗ ನಿಲ್ಲಿಲ್ಲ. ಅದೇ ರೀತಿಯಾಗಿ ನಾಯಿಗಳು ಬಿಡಿಸಲು ಹೋದ್ರೂ ಕೂಡ ಗಲಾಟೆ ಬಹಳ ಜೋರಾಗಿತ್ತು. ದನಗಳ ವಾರ್ ರಸ್ತೆ ಪಕ್ಕದಲ್ಲಿದ್ದ ವಾಹನಗಳನ್ನು ತಳ್ಳಾಡಿ ಜನರಿಗೆ ಕೆಲಕಾಲ ಆತಂಕ ಮೂಡಿಸಿತ್ತು. ಇನ್ನು ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಇಂದೂ ಸಹ ಬನವಾಸಿ ಎಂಬಲ್ಲಿ ಜಮೀನೊಂದಕ್ಕೆ ನುಗ್ಗಿದ ಒಂಟಿ ಸಲಗ ಬೆಳೆ ನಾಶ ಮಾಡಿದೆ. ಜಮೀನುಗಳಲ್ಲಿ ಒಂಟಿ ಸಲಗ ಓಡಾಟ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಹಾಕಿದೆ. ಅದೇ ರೀತಿಯಾಗಿ ಆನೆಯನ್ನ ಕಾಡಿಗೆ ಓಡಿಸಲು ಅರಣ್ಯ ಸಿಬ್ಬಂದಿ ಅಲ್ಲಿ ಹರಸಾಹಸ ಪಡ್ತಿದ್ದಾರೆ. ಶಶಿ ಹೋಗಿ